ಕಾಂಗ್ರೆಸ್ಸಿನ ನಾಯಕರಿಗೆ, ನಿಮ್ಗೆ ಹಿಂದುಳಿದವ್ರಿಗೆ, ದಲಿತರಿಗೆ ಓಟ್ ತಗೊಂತ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ. ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೀರೋ ಅಂತ ಅವರೇ ಹೇಳ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದವರು. ಹಿಂದುಳಿದವರು ದಲಿತರು ಘೋಷಣೆ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಜೀರೋ. ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ರೂಪದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಕೊಡಬೇಕು, ಆಗಲಿಲ್ಲ ಅಂದರೆ ಜಾರಿ ತರಕ್ಕೆ ಬಿಡಬೇಕು, ಇಲ್ಲಾಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಡೆಡ್ಲೈನ್ ಹಾಕಿ, ಒಂದು ವಾರ 15 ದಿನದಲ್ಲಿ ಮಾಡಲಿಲ್ಲ ಅಂತಂದರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ. ನಿಮ್ಮ ಕೇಂದ್ರ ನಾಯಕರು ಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ದಲಿತರು ಹಿಂದುಳಿದವ್ರ ಬಗ್ಗೆ ಆಸಕ್ತಿ ಇಲ್ಲ. ಅವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನಗಣತಿ ಜಾರಿ ತಂದದಕ್ಕೆ ಆಗಲೇ ಘೋಷಣೆ ಮಾಡಿದ್ರು. ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇ ವ್ಯವಸ್ಥಿತವಾಗಿ ಜಾರಿ ತರೋದಕ್ಕೆಲ್ಲ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಕಾನೂನುಬದ್ಧವಾಗಿ. ರೆಡಿ ಇರೋಂಥ ವರದಿನ ಜಾರಿ ತರೋದಕ್ಕೆ ಅಂತ ಕಷ್ಟ. ಚರ್ಚೆ ಆಗಲಿ, ನಾಳೆ ಬೆಳಿಗ್ಗೆನೇ ಇದನ್ನು ಜಾರಿ ಬರುತ್ತೆ ಅಂತಲ್ಲ. ನೀವು ಬಿಡುಗಡೆ ಮಾಡಿದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅಸೆಂಬ್ಲಿ ಬಿಡಿ, ಅಸೆಂಬ್ಲಿ ಚರ್ಚೆ ಆಗಲಿ. ಯಾವ ಹಿಂದುಳಿದರಿಗೂ, ದಲಿತರಿಗೂ, ಬೇರೆ ಬೇರೆ ಜಾತಿಗೂ, ಲಿಂಗಾಯತರಿಗೂ, ಒಕ್ಕಲಿಗರು, ಬ್ರಾಹ್ಮಣರಿಗೂ, ದಲಿತರಿಗೂ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಚರ್ಚೆನಲ್ಲಿ ಗೊತ್ತಾಗತ್ತೆ, ಅದು ರಿಪೇರಿ ಮಾಡಿ. ನೀವು ಚರ್ಚೆನೇ ಮಾಡಕ್ ತಯಾರಿಲ್ಲ, ಬಿಡುಗಡೆ ಮಾಡಕ್ಕೆ ತಯಾರಿಲ್ಲ. ಅವ್ರು ಹಿಂದುಳಿದವ್ರನ್ನ ದಲಿತರು ಬಳಸ್ಕೊಂಡು ಕರ್ನಾಟಕದ ಅಧಿಕಾರನೇ ಮಾಡೋದೇ ನಮ್ಮ ಮುಖ್ಯ ಅನ್ನಂತ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಲ್ಲ, ಇಡೀ ರಾಜ್ಯದ ದಲಿತರಿಗೆ, ಹಿಂದುಳಿದವರಿಗೆ ಮಾಡುವಂತ ದ್ರೋಹ. ಇಲ್ಲಿ ತನಕ ಹಿಂದುಳಿದವರು, ದಲಿತರು ಅಂತ ಅಂದ್ಬಿಟ್ಟು ಓಟ್ ತಗೊಂಡು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಬಂದ್ರಿ. ಈಗ ಮೋಸ ಮಾಡಿದ್ರಿ. 90 ದಿನ ಅಲ್ಲ, ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿನ ವರದಿದೆ ಜಾರಿ ತರಕ್ಕೆ ಆಗಲ್ಲ, ಹೊಸದಾಗಿ ಆಗಲ್ಲ. 1.5 ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು. ಹಾಗಾಗಿ ಆ ಕಾಂತರಾಜ್ ಅವರಿಗೆ ರಿಪೋರ್ಟ್ ಬಂತು. ಎಲ್ಲಿ ತರ್ತೀರಿ ಈಗ ಶಿಕ್ಷಕರನ್ನ? ಶಾಲೆ ಬಿಡಿಸಿ ಕರ್ಸ್ಕೊಂಡ್ ಬರ್ತಾರೆ 90 ದಿನಕ್ಕೆ? ಶುರುನೇ ಆಗಲಿಲ್ಲಲ್ಲ ಇನ್ನು. ಮತ್ತದಕ್ಕೆ ದುಡ್ಡು ಆ 160 ಕೋಟಿ ಹೊಳೆಯಲ್ಲಿ ಹಾಕಿ ಹುಣಸೆಹಣ್ಣು ಹಾಕಿದ್ವಿ ಹೋಯ್ತು ಅಂತಾರಲ್ಲ, ಹಂಗಾಗಿದೆ. ಮತ್ತೆ ಎಲ್ಲಿಂದ ದುಡ್ಡು ತರ್ತೀರಿ? ದುಡ್ಡು ವ್ಯರ್ಥ, ಶಿಕ್ಷಕರ ಪ್ರಯತ್ನವೂ ವ್ಯರ್ಥ. 90 ದಿನದಲ್ಲಿ ಆಗಲ್ಲ. ಹಿಂದುಳಿದ ದಲಿತರು ಮೋಸ ಮಾಡೋದೇ ನಿಮ್ಮ ಕೆಲಸ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಬಹಿರಂಗ ಪತ್ರ ಬರೀತಾ ಇರೋ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ. ನಿಜಕ್ಕೂ ಹಿಂದುಳಿದವ್ರಿಗೆ, ದಲಿತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಸವಾಲು ಹಾಕಿ. ಕಾಂಗ್ರೆಸ್ ನಾಯಕರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ನೀವಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಹೇಳ್ತಾ ಇದೆ, ಕಾರ್ಯಕರ್ತರು ಹೇಳ್ತಾರೆ. ನಿಮಗೂ ಹಿಂದುಳಿದವರು, ದಲಿತರಿಲ್ಲ, ನಿಮಗೂ ಏನೂ ಇಲ್ಲ, ನೀವು ಜೀರೋ ಆಗ್ತೀರಿ. ಈ ದಿಕ್ಕಿನಲ್ಲಿ ಈ ಬಹಿರಂಗ ಪತ್ರ ಬರೀತಾ ಇದ್ದೇನೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯನವರು ಗಮನಿಸಬೇಕು. ಇಲ್ಲ ಅಂದರೆ ಈ ಹಿಂದುಳಿದವರು, ದಲಿತರು ಇವರ ಶಾಪದಿಂದನೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತೀರಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ನಿರ್ನಾಮ ಆಗುತ್ತೆ. ಈ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ.